ಇವತ್ತು ನಾವು ಲಿವರನ್ನು ಡಿಟಾಕ್ಸಿಫೈ ಮಾಡೋದು ಹೇಗೆ, ಅಂದರೆ ಲಿವರನ್ನು ಶುದ್ಧೀಕರಿಸೋದು ಹೇಗೆ. ನಮ್ಮ ದೇಹದಲ್ಲಿ ಲಿವರ್ ಸರಿಯಾಗಿ ವರ್ಕ್ ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಇಂಥ ಲಿವರನ್ನು ಕಾರ್ಯಕ್ಷಮತೆ ಹೆಚ್ಚಿಸಬೇಕು ಅಂದರೆ ನಾವು ಮನೆ ಮದ್ದ ಮುಖಾಂತರ ಆರಾಮಾಗಿ ಈಸಿಯಾಗಿ ನಾವು ಅದರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿ ಅದನ್ನು ಚುರುಕುಗೊಳಿಸ್ಬೋದು. ಇವಾಗ ನಾವು ಲಿವರ್ನ ಪ್ರಾಮುಖ್ಯತೆಯನ್ನು ನೋಡೋಣ. ಈ ಲಿವರು ನಮ್ಮ ದೇಹಕ್ಕೆ ಬೇಕಾದಂಥ ಕಬ್ಬಿಣಾಂಶವನ್ನು ಹೀರಿಕೊಳ್ಳುತ್ತೆ, ದೇಹದ ಹಾರ್ಮೋನ್ಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ, ದೇಹದಲ್ಲಿ ಇಮ್ಯುನಿಟಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ, ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದನ್ನ ತಡೆಗಟ್ಟುತ್ತೆ, ಮುಖ್ಯವಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಗೆ ಬೇಕಾದಂತ ಬೈಲ್ ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಲ್ಲದೆ ದೇಹದಲ್ಲಿರುವ ವಿಷಯುಕ್ತ ಪದಾರ್ಥಗಳನ್ನ ಸಂಪೂರ್ಣವಾಗಿ ಹೊರಹಾಕುತ್ತೆ, ದೇಹದಲ್ಲಿನ ಕೊಲೆಸ್ಟ್ರಾಲ್ ಅನ್ನು ಸಹಿತ ಇದು ಹೊರಹಾಕಲು ಸಹಾಯ ಮಾಡುತ್ತೆ. ಇಂಥ ಅಮೂಲ್ಯವಾದ ಅಂಗದ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ, ಅದರ ಹೆಲ್ತ್ ಅನ್ನ ಕಾಪಾಡಿಲ್ಲ ಅಂತ ಅಂದ್ರೆ ನಾವು ಹಲವಾರು ರೀತಿಯ ಕಾಯಿಲೆಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರುತ್ತೆ. ಅದರಿಂದ ಪ್ರತಿಯೊಂದಕ್ಕೂ ನಾವು ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಳೋದ್ರ ಬದಲು ಮನೆ ಮದ್ದುಗಳನ್ನ ಮಾಡಿ ಮೊದಲೇ ನಾವು ಹುಷಾರಾಗ್ಬಿಟ್ರೆ ನಮ್ಮ ಲಿವರ್ ಆರೋಗ್ಯವನ್ನ ನಾವು ಜೀವನ ಪರ್ಯಂತ ಹೆಲ್ದಿಯಾಗಿ ಇಟ್ಕೋಬಹುದು. ಇವಾಗ ನಾವು ನಮ್ಮ ಲಿವರನ್ನು ಆರೋಗ್ಯವಾಗಿ ಇಟ್ಕೊಳ್ಳಲು ಯಾವ್ಯಾವ ಮನೆ ಮದ್ದು ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಲಿವರ್ ಆರೋಗ್ಯ ಹೆಚ್ಚಿಸಿಕೊಳ್ಳಲು ಮುಖ್ಯವಾಗಿ ನಾವು ಫ್ರೆಶ್ ಆದಂಥ ಜ್ಯೂಸ್ಗಳನ್ನು ಕುಡಿಬೇಕು. ಅದರಲ್ಲೂ ಸೋರೆಕಾಯಿ ಅಂತೂ ಲಿವರ್ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಲು ತುಂಬಾ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಈ ಸೋರೆಕಾಯಿ ಜ್ಯೂಸು ಯಾರಿಗೆ ಫ್ಯಾಟಿ ಲಿವರ್ ಆಗಿರುತ್ತೆ ಅದು ಕಡಿಮೆ ಆಗುತ್ತೆ, ಅಂದರೆ ಲಿವರಲ್ಲಿ ಇನ್ಫ್ಲಮೇಷನ್ ಆಗಿದ್ರೆ ಅದನ್ನು ಕಡಿಮೆ ಮಾಡುವಂಥ ಗುಣ ಈ ಸೋರೆಕಾಯಿ ಜ್ಯೂಸಿಗಿದೆ. ಇವಾಗ ಸೋರೆಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೋರೆಕಾಯಿ 100 ಗ್ರಾಮ್, ಕೊತ್ತಂಬರಿ ಸೊಪ್ಪು 50 ಗ್ರಾಮ್, ಅಮೃತ ಬಳ್ಳಿ ರಸ 30 ml, ಮತ್ತು ಅರಿಶಿನ ಪುಡಿ 1 ಸ್ಪೂನ್, ಜೊತೆಗೆ ಉಪ್ಪು ಒಂದು ಅರ್ಧ ಸ್ಪೂನ್ ತಗೊಳ್ಳಿ. ಆಮೇಲೆ 1 ಸ್ಪೂನ್ ಲಿಂಬೆಹಣ್ಣನ್ನು ತಗೊಳ್ಳಿ. ಇದೆಲ್ಲ ಹಾಕ್ಬಿಟ್ಟು ನೀವು ಮಿಕ್ಸಿಲಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಈ ಜ್ಯೂಸನ್ನು ನೀವು ಯಾವಾಗ ಕುಡಿಬೇಕು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಬೇಕು. ಮೂಲಂಗಿ ಕೂಡ ಲಿವರ್ ಕ್ಲೀನ್ ಮಾಡೋಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ಮೂಲಂಗಿ ಜ್ಯೂಸನ್ನು ಕುಡಿಯೋದ್ರಿಂದ ಲಿವರನ್ನು ಶುದ್ಧೀಕರಣ ಮಾಡ್ಬೋದು, ಲಿವರನ್ನು ಡಿಟಾಕ್ಸಿಫೈ ಮಾಡ್ಬೋದು. ಮೂಲಂಗಿಯಲ್ಲಿರುವ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಮತ್ತು ಅಧಿಕವಾದಂಥ ಫೈಬರ್ ಅಂಶ ಇದೆ. ಇದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ, ಇದರಿಂದ ಲಿವರ್ ಆರೋಗ್ಯ ಸಹಿತ ವೃದ್ಧಿಗೊಳ್ಳುತ್ತೆ. ಆ್ಯಪಲ್ ಕೂಡ ಲಿವರನ್ನು ಶುದ್ಧೀಕರಣ ಮಾಡಲು ತುಂಬಾ ಒಳ್ಳೆಯದು. ನೀವು ಆ್ಯಪಲನ್ನು ಡೈಲಿ ಒಂದು ತಿಂದರೆ ತುಂಬ ಒಳ್ಳೆಯದು. ನೀವು ಆ್ಯಪಲನ್ನು ಹಾಗೆ ತಿನ್ಬೋದು, ಇಲ್ಲ ಆ್ಯಪಲ್ ಜ್ಯೂಸನ್ನು ಮಾಡಿಕೊಂಡು ಕುಡಿಬೋದು. ನಾನಿಲ್ಲಿ ಒಂದು ಆ್ಯಪಲನ್ನು ನೀಟಾಗಿ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನು ನಾವು ಈ ಕಂಟೈನರಿಗೆ ಹಾಕೊಳ್ಳೋಣ. ನಾನು ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು 3/4 ಗ್ಲಾಸ್ ಆಗುವಷ್ಟು ಹಾಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಇವಾಗ ನಾವು ಹ್ಯಾಂಡ್ ಬ್ಲೆಂಡರ್ನ ಸೆಟ್ ಮಾಡಿಕೊಂಡು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿದೆ ಸ್ವಿಚ್ ಆನ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ನೆಕ್ಸ್ಟ್ ನಾವು ಈ ಬ್ಲೆಂಡರನ್ನು ನೋಡಿ ಇದರಲ್ಲಿ ಈ ರೀತಿ ಇಟ್ಬಿಟ್ಟು ಬಟನ್ ಆನ್ ಮಾಡಿದರೆ ಸಾಕು. ಎಷ್ಟು ನೀಟಾಗಿ ನೋಡಿ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಗ್ತಾ ಇದೆ. ಸ್ವಲ್ಪ ಹೀಗೆ ಶೇಕ್ ಮಾಡಿದರೆ ಆಯಿತು. ನೋಡಿ ಈ ರೀತಿ ಚೆನ್ನಾಗಿ ಆ್ಯಪಲ್ ಎಲ್ಲ ನೈಸಾಗಿ ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೂಪರ್ ಆಗಿರುವ ಆ್ಯಪಲ್ ಮಿಲ್ಕ್ ಶೇಕ್ ರೆಡಿ ಆಯಿತು. ಇದು ಅಗೆರೋ ರೀಜೆನ್ಸಿ ಹ್ಯಾಂಡ್ ಬ್ಲೆಂಡರ್. ಇದರ ಮೋಟರ್ ಕೆಪಾಸಿಟಿ 600 ವ್ಯಾಟ್ಸ್ ಆಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ಬ್ಲೇಡ್ ನೋಡಿ ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿದ್ದಾರೆ. ಇಲ್ಲಿ ಸ್ಪೀಡನ್ನು ಕಂಟ್ರೋಲ್ ಮಾಡಲಿಕ್ಕೆ 2 ಬಟನನ್ನು ಕೊಟ್ಟಿರ್ತಾರೆ. ಮಿನಿಮಮ್ ಸ್ಪೀಡ್ ಬೇಕಾದರೆ ಮೇಲ್ಗಡೆ ಬಟನನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಕೆಳಗಡೆ ಬಟನನ್ನು ಪ್ರೆಸ್ ಮಾಡೋದ್ರಿಂದ ಟರ್ಬೋ ಸ್ಪೀಡ್ ನಿಮಗೆ ಸಿಗುತ್ತೆ. ನಿಮಗೆ ಬೇಕಾದ ಸ್ಪೀಡನ್ನು ಸೆಟ್ ಮಾಡಲಿಕ್ಕೆ ಮೇಲ್ಗಡೆ ರೆಗ್ಯುಲೇಟರ್ನ ಕೊಟ್ಟಿರ್ತಾರೆ. ಈ ಬ್ಲೇಡನ್ನು ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರ್ತಾರೆ. ಇದ್ರ ಸುತ್ತ ಒಂದು ಪ್ರೊಟೆಕ್ಟಿವ್ ಗಾರ್ಡ್ ಕೂಡ ಇರುತ್ತೆ ನೋಡಿ. ಇದನ್ನು ನಾವು ಈಸಿಯಾಗಿ ಅಟ್ಯಾಚ್ ಮಾಡಿ ಆಮೇಲೆ ಈಸಿಯಾಗಿ ಡಿಟ್ಯಾಚ್ ಮಾಡಿ ವಾಶ್ ಮಾಡ್ಬೋದು. ಈ ಹ್ಯಾಂಡ್ ಬ್ಲೆಂಡರಿಂದ ನಾವು ತರಕಾರಿಗಳ ಜ್ಯೂಸನ್ನು, ಮಜ್ಜಿಗೆಯನ್ನು ಮಾಡ್ಕೊಳ್ಬೋದು, ಹಣ್ಣುಗಳ ಜ್ಯೂಸನ್ನು ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಯೂಸರ್ ಮ್ಯಾನ್ಯುಯಲ್ ಮತ್ತು ವ್ಯಾರಂಟಿ ಕಾರ್ಡನ್ನು ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಹಿಂದಿನ ಪೇಜಲ್ಲಿ ವ್ಯಾರಂಟಿ ಕಾರ್ಡ್ ಇದೆ. ನಿಮಗೆ ಈ ಸೂಪರ್ ಆದ ಪ್ರಾಡಕ್ಟ್ನ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇನ್ನೊಂದು ಅದ್ಭುತವಾದಂಥ ವಸ್ತು ಅಂದರೆ ಒಣ ದ್ರಾಕ್ಷಿ. ಇದು ಲಿವರಿನ ಎಲ್ಲ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ, ಲಿವರನ್ನು ಫ್ರೆಶ್ ಆಗಿಡುವಂತೆ ಮಾಡುತ್ತೆ, ಲಿವರನ್ನು ಕ್ಲೀನ್ ಮಾಡುತ್ತೆ. ಲಿವರನ್ನು ಡಿಟಾಕ್ಸಿಫೈ ಮಾಡಲು ಒಣ ದ್ರಾಕ್ಷಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇದನ್ನು ಉಪಯೋಗಿಸುವಂಥ ಕ್ರಮ ತುಂಬ ಸಿಂಪಲ್ ಆಗಿದೆ.
ಒಂದು 2 ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಒಂದು 500 ml ಅಂದ್ಕೊಳ್ಳಿ. ಅಷ್ಟು ನೀರನ್ನು ಕುದಿಯೋಕೆ ಇಟ್ಬಿಟ್ಟು 150 ಗ್ರಾಮ್ ಒಣದ್ರಾಕ್ಷಿಯನ್ನು ಈ ನೀರಿಗೆ ಹಾಕಬೇಕು. ಒಣದ್ರಾಕ್ಷಿಯನ್ನು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಒಂದು ಸಲ ತೊಳೆದ್ಬಿಟ್ಟು ಅದನ್ನು ಈ ಕುದಿಯುವಂಥ ನೀರಿಗೆ ಹಾಕಿ ಮುಚ್ಚಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ಈ ಒಣದ್ರಾಕ್ಷಿಯ ಸತ್ವ ಎಲ್ಲ ಈ ನೀರಲ್ಲಿ ಬಿಟ್ಟಿರುತ್ತೆ. ಅಂದರೆ ತಿಳಿಯಾದಂಥ ನೀರು ಇರುತ್ತೆ, ಒಣದ್ರಾಕ್ಷಿ ಮತ್ತು ನೀರಿರುತ್ತೆ. ಆ ನೀರನ್ನು ನೀವು ಸೋಸ್ಬಿಟ್ಟು ಬರೀ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಉಳಿದ ದ್ರಾಕ್ಷಿಯನ್ನು ನೀವು ಟಿಫನ್ ಜೊತೆಗಾಗಲಿ ಇಲ್ಲ ಸಂಜೆ ಸ್ನ್ಯಾಕ್ಸ್ ಥರ ಬೇಕಾದರೆ ಇದನ್ನು ತಿನ್ಬೋದು. ಈ ನೀರನ್ನು ನೀವು ಕುಡಿಯುವುದರಿಂದ ಲಿವರಲ್ಲಿ ಯಾವುದೇ ರೀತಿಯ ಕಲ್ಮಶ ಇದ್ದರೂ ಸಹಿತ ಅದು ಹೊರಹಾಕಲ್ಪಡುತ್ತೆ. ಲಿವರು ಫ್ರೆಶ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಲಿವರ್ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಮುಖ್ಯ, ಅದನ್ನು ನಾವು ಡಿಟಾಕ್ಸಿಫೈ ಮಾಡೋಕ್ಕೆ ಯಾವ ವಿಧಾನವನ್ನು ಯಾವ ಮನೆಮದ್ದನ್ನು ಮಾಡ್ಬೋದು ಅಂತ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗಳ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.